ಸಂಸತ್ ಗದ್ದಲದ ಎಕ್ಸ್ಕ್ಲೂಸಿವ್ ವಿಡಿಯೋ ರಿಲೀಸ್ ಆಗಿದೆ. ಪ್ರಧಾನಿ ಕುರ್ಚಿಗೆ ಮುತ್ತಿಗೆ ಹಾಕಿದ್ದಂಥ ಮಹಿಳಾ ಸಂಸದರು ಇದೇ ಫೆಬ್ರವರಿ 4ರಂದು ಲೋಕಸಭೆಯಲ್ಲಿ ನಡೆದಿದ್ದಂಥ ಘಟನೆ, ಅದರ ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ರಿಲೀಸ್ ಆಗಿದೆ. ರಿಲೀಸ್ ಮಾಡಿದಂಥ ಕಿರಣ್ ರಿಜಿಜು, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅತ್ಯಂತ ಅವಮಾನಕರ ನಡವಳಿಕೆಯಂತ ಕಿರಣ್ ಕಿಡಿಕಾರ್ತಾ ಇದ್ದಾರೆ. ಒಂದು ಪರಿಸ್ಥಿತಿ ನಿಯಂತ್ರಣ ಮಾಡ್ತಾ ಇದ್ದಿದ್ರೆ ದೈಹಿಕ ಹಲ್ಲೆಗೂ ಕೂಡ ತಿರುಗಬಹುದಿತ್ತು. ಟ್ವಿಟರ್ನಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಕಿರಣ್ ರಿಜಿಜು. ಲೋಕಸಭೆಯಲ್ಲಿ ನಡೆದಿದ್ದಂಥ ಗದ್ದಲ ಗಲಾಟೆಗಳು, ಅದರ ಎಕ್ಸ್ಕ್ಲೂಸಿವ್ ವಿಡಿಯೋನ ರಿಲೀಸ್ ಮಾಡಲಾಗಿದೆ. ಅವತ್ತೇನಾದ್ರೂ ನಿಯಂತ್ರಣ ಮಾಡದೇ ಇದ್ರೆ, ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡದೆ ಎದ್ದಿದ್ರೆ ದೈಹಿಕ ಹಲ್ಲೆಗೂ ಕೂಡ ತಿರುಗಬಹುದಿತ್ತು ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರೆ. ಟ್ವಿಟರ್ನಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಕಿರಣ್ ರಿಜಿಜು. ಎಕ್ಸ್ಕ್ಲೂಸಿವ್ ವಿಡಿಯೋ ರಿಲೀಸ್ ಆಗಿದೆ. ಸಂಸತ್ ಗದ್ದಲದ ವಿಡಿಯೋದು. ಪ್ರಧಾನಿ ಕುರ್ಚಿಗೆ ಮುತ್ತಿಗೆ ಹಾಕಿದ್ದಂಥ ಮಹಿಳಾ ಸಂಸದರು ಅತ್ಯಂತ ಅವಮಾನಕರ ನಡವಳಿಕೆ ಅಂತ ಹೇಳಿದ್ದಾರೆ ಕಿರಣ್ ರಿಜಿಜು. ಕಿಡಿಕಾರ್ತಾ ಇದ್ದಾರೆ. ಅವತ್ತೇನಾದ್ರೂ ನಿಯಂತ್ರಣ ಮಾಡದೇ ಇದ್ದಿದ್ರೆ ಸಾಕಷ್ಟು ಪ್ರಾಬ್ಲಮ್ಗಳಿಗೂ ಕೂಡ ಎಡೆಮಾಡಿ ಕೊಡ್ತಾ ಇತ್ತು ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. सभापति का मौका दिया, लेकिन कांग्रेस राहुल गांधी के इशारे पर उनके जो एक ही हमारे 5 फरवरी 2026 को 11 के लिए जो सभापति के कुर्सी पे बैठे थे, उनके ऊपर कागज फाड़ करके फेंके गए. माननीय अध्यक्ष स्पीकर महोदय ने बड़ा सोच समझ करके एक दलित व्यक्ति को और कल उनको सभापति का मौका दिया, लेकिन कांग्रेस राहुल गांधी के इशारे पर उनके जो एक ही हमारे 5 फरवरी 2026 को 11 के लिए जो सभापति के कुर्सी पे बैठे थे, उनके ऊपर कागज फाड़ करके फेंके गए. बड़ा सोच समझ करके एक दलित व्यक्ति को और कल उनको सभापति का मौका दिया, लेकिन राहुल गांधी के इशारे पर उनके जो एक ही हमारे 5 फरवरी 2026 को 11 के लिए जो सभापति के कुर्सी पे बैठे थे, उनके ऊपर कागज फाड़ करके फेंके गए. ಇದು ಫೆಬ್ರವರಿ 4ರಂದು ನಡೆದಂತಹ ಸಂಸತ್ನಲ್ಲಿ ನಡೆದಂತಹ ಗದ್ದಲದ ವಿಡಿಯೋದ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ಕಿರಣ್ ಅವರು ಬಿಡುಗಡೆ ಮಾಡಿದ್ದಾರೆ. ಅತ್ಯಂತ ಅವಮಾನಕರ ನಡವಳಿಕೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಅವತ್ತೇನಾದ್ರೂ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡದೆ ಹೋಗದಿದ್ರೆ ದೈಹಿಕ ಹಲ್ಲೆಗೂ ಕೂಡ ತಿರುಗಬಹುದಿತ್ತು. ಟ್ವಿಟರ್ನಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಕಿರಣ್ ರಿಜಿಜು. ಸಂಸತ್ ಗದ್ದಲದ ಎಕ್ಸ್ಕ್ಲೂಸಿವ್ ವಿಡಿಯೋ ಒಂದು ಈಗ ರಿಲೀಸ್ ಆಗಿರುವಂತಹದ್ದು. ಬಹಳ ಸದ್ದು ಮಾಡ್ತಾ ಇತ್ತು ಆ ಗಲಾಟೆ. ಈಗ ಆ ಗಲಾಟೆಯ ಪೂರ್ಣ ದೃಶ್ಯಾವಳಿಗಳು ಕೂಡ ಈಗ ರಿಲೀಸ್ ಮಾಡಿದ್ರಿಂದ ಏನೆಲ್ಲ ಆಯ್ತು ಅವತ್ತೆ ಅಂತ ಹೇಳಿ ಒಂದೊಂದು ಕೂಡ ತಿಳಿದು ಬರ್ತಾ ಇದೆ. ಪ್ರಧಾನಿ ಕುರ್ಚಿಗೆ ಮುತ್ತಿಗೆ ಹಾಕಿದ್ದಂಥ ಮಹಿಳಾ ಸಂಸದರು ಇದೇ ಫೆಬ್ರವರಿ 4ರಂದು ಲೋಕಸಭೆಯಲ್ಲಿ ನಡೆದಿದ್ದಂಥ ಘಟನೆ, ಅದರ ಎಕ್ಸ್ಕ್ಲೂಸಿವ್ ವಿಡಿಯೋ ಒಂದು ಈಗ ರಿಲೀಸ್ ಆಗಿದೆ. ಏನಾಯ್ತು ಅವತ್ತಿನ ಘಟನೆ ಅಂತ ಹೇಳಿ, ಮಹಿಳಾ ಸಂಸದರು ಹೇಗೆ ಮುತ್ತಿಗೆಯನ್ನ ಹಾಕಿದ್ರು, ಯಾರೆಲ್ಲ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟರು ಅನ್ನೋದು ಎಲ್ಲವೂ ಕೂಡ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದರ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಕಿರಣ್ ರಿಜಿಜು, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ. ಅತ್ಯಂತ ಅವಮಾನಕರ ನಡವಳಿಕೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವತ್ತೇನಾದ್ರೂ ಆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡದೆ ಹೋಗಿದ್ರೆ ಬೇರೆ ರೀತಿಯಾಗಿ ತಿರುಗಿಕೊಳ್ಳಬಹುದಿತ್ತು, ದೈಹಿಕ ಹಲ್ಲೆಗೂ ಕೂಡ ತಿರುಗಬಹುದಿತ್ತು ಅಂತ ಹೇಳಿ ಟ್ವಿಟರ್ನಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಕಿರಣ್ ರಿಜಿಜು. ಬಹಳ ಒಂದು ಸದ್ದು ಮಾಡಿದಂತಹ ವಿಡಿಯೋ. ಯಾತಕ್ಕೋಸ್ಕರ ಗಲಾಟೆ ಆಯಿತು, ಯಾಕೆ ಮಹಿಳಾ ಸಂಸದರು ಮುತ್ತಿಗೆಯನ್ನು ಹಾಕೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ಕೂಡ ಎಡೆಮಾಡಿಕೊಟ್ಟಂತಹ ದೃಶ್ಯಾವಳಿ. ಫೆಬ್ರವರಿ 4ರಂದು ನಡೆದಂತಹ ಸಂಸತ್ನಲ್ಲಿ ನಡೆದಂತಹ ಗದ್ದಲ ಗಲಾಟೆ, ಅದರ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಒಂದು ಈಗ ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು. ಅತ್ಯಂತ ಅವಮಾನಕರ ನಡವಳಿಕೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಟ್ವಿಟರ್ನಲ್ಲಿ ವಿಡಿಯೋ ಒಂದನ್ನ ಹರಿಬಿಟ್ಟಿದ್ದಾರೆ. ಈಗ ಬಹಳ ಸದ್ದು ಮಾಡ್ತಾ ಇದೆ. ಈಗ ಸಾಕಷ್ಟು ಚರ್ಚೆಗಳಿಗೂ ಕೂಡ ಆಕ್ರೋಶಗಳಿಗೂ ಕೂಡ ಎಡೆಮಾಡಿಕೊಟ್ಟಂತಹ ವಿಡಿಯೋ ಅದು. 5 फरवरी 2026 को 11 बजे
का मौका दिया, लेकिन आग्रह कर कांग्रेस पार्टी के नेता राहुल गांधी के इशारे पर उनके जो एक दलित हमारे दिनांक 5 फरवरी 2026 को प्रातः 11 बजे के लिए जो सभापति के कुर्सी पे बैठे थे उनके ऊपर कागज फाड़ करके फेंके गए। जो सभापति के कुर्सी पे बैठे थे उनके ऊपर कागज बैठे थे उनके ऊपर कागज हमारे दिनांक 5 फरवरी 2026 को प्रातः 11 बजे तक के लिए स्थगित जो सभापति के कुर्सी पे बैठे थे उनके ऊपर कागज बैठे थे उनके ऊपर कागज हमारे दिनांक 5 फरवरी 2026 को प्रातः 11 बजे तक के लिए स्थगित जो सभापति के कुर्सी पे बैठे थे उनके ऊपर कागज बैठे थे उनके ऊपर कागज हमारे दिनांक 5 फरवरी 2026 को प्रातः 11 बजे तक के लिए स्थगित जो सभापति के कुर्सी पे बैठे थे उनके ऊपर कागज बैठे थे उनके ऊपर कागज हमारे दिनांक 5 फरवरी 2026 को प्रातः माननीय अध्यक्ष स्पीकर महोदय ने बड़ा सोच समझ करके एक दलित व्यक्ति को और कल उनको सभापति का मौका दिया, लेकिन आग्रह कर कांग्रेस पार्टी के नेता राहुल गांधी के इशारे पर उनके जो एक दलित हमारे दिनांक 5 फरवरी 2026 को प्रातः 11 बजे के लिए जो सभापति के कुर्सी पे बैठे थे उनके ऊपर कागज फाड़ करके फेंके गए उनके